ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ. ನಾನು ಮಸ್ತ್ ಆರಾಮದೀವಿ. 3 ಮಂದಿ ಕುಂದ್ಕೊಂಡು ಇವತ್ತು ರೂಮ್ನಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇವಿ ನೋಡ್ರಿ. ಮುಗಿತೇನವಾ ಎಲ್ಲ ಊರಿಗೆ ಹೋಗೋದು ಟ್ರಿಪ್? ಯಾವ ಊರಿಗೆ ಹೋಗಿ ಬಂದ್ರೆ ಹೇಳ್ರಿ ನೋಡೋಣ. ಫಸ್ಟ್ ಬೆಂಕಟಿ 10 days, afterwards ಮಂಟೂರ 5 days, afterwards ನರಗುಂದ 8 days. 8 days total 15 to 20 days. No 18 plus 5 23-24 days. 25 days 25 days ಮಸ್ತ್ ಟ್ರಿಪ್ ಮಾಡ್ಯಾರ ನೋಡ್ರಿ ಈ ಸಲ. ಹಾಲಿಡೇಸ್ ಜೋರಾಗ್ಯಾವ ಹಾಲಿಡೇಸ್ ಮಾತ್ರ ಮಸ್ತ್ ಆಗೈತೆ. ಅದು ಸತ್ ಹೆಂಗಾಗೈತೆ ಹಾಲಿಡೇ ಈ ಸತ ಅಂಕರ ಅಷ್ಟ ಮನ್ಯಾಗ ಇಲ್ಲ, ಫುಲ್ ಹೊರಗ ಅದಾರ. ನಾವಿಬ್ರ ಇಲ್ಲಿ ಒಬ್ಬರಿಗೊಬ್ರು ಮಕ್ಕ ನೋಡ್ಕೊಂಡು ಸುಮ್ಮನೆ ಕುಂದ್ರೋದಾಗೈತಿ. ಒಳಗೆ ಹೋದ್ರು ಯಾರಿಲ್ಲ, ಹೊರಗೆ ಬಂದ್ರು ಯಾರು ಇಲ್ಲ, ಹಂಗಾಗೈತೆ ನೋಡ್ರಿ. ಹಾಲಿಡೇಸ್ ಟ್ರಿಪ್ ಮುಗೀತು, ಎಲ್ಲ ಮುಗೀತು. ಇನ್ನೇನೈತೆ ನೆಕ್ಸ್ಟ್ ಸ್ಟಾರ್ಟ್ ಆತ. ಸ್ಕೂಲ್ ಸ್ಟಡಿ ಎಲ್ಲ ಸ್ಟಾರ್ಟ್ ಆಗೈತಿ. ಸೊ ಇನ್ಮೇಲೆ ಸ್ಟಾರ್ಟ್ ಆಗ್ಬೇಕು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆನ್ ದ ಪ್ರೊಸೆಸ್ ಐತಿ. ಇಲ್ಲಿ ಬುಕ್ಸ್ ಎಲ್ಲ ಬಂದಾವು, ಎಲ್ಲ ಆಗೈತಿಲ್ಲ. ಏನೇನ್ ತಗೊಂಬಂದಿರಿ ತೋರಿಸ್ರಿ, ಪಟ್ 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 ತೋರಿಸ್ರಿ. ಆದ್ಬೇಡ, ಇದು ತೋರಿಸ್. ಸ್ಕೂಲ್ ಸ್ಟಾರ್ಟ್ ಆಗಿದ್ದಕ್ಕೆ ಫಸ್ಟಿಗೆ ಏನಿದೆ? ಬ್ಯಾಗ್. ಯಾವ ಬ್ಯಾಗ್? ವೆನಿಟಿ ಬ್ಯಾಗ್, ಸ್ಕೂಲ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಅಂಡ್ ಬ್ಯಾಗ್. ಸ್ಕೂಲ್ ಬ್ಯಾಗ್ ಪರ್ಚೇಸ್ ಆಗೈತಿ ನೋಡ್ರಿ. ಸ್ಕೂಲ್ ಬ್ಯಾಗ್ ವಿತ್ ಪರ್ಸ್, ಪೌಚ್. ನಾವ ಹೋಗಿ ತಗೊಂಬಂದ್ವಿ. ಇವ್ರಿಬ್ಬರನ್ನು ಕರ್ಕೊಂಡು ಹೋದ್ರೆ ಅದು ಬೇಡ ಇದು ಬೇಡ ನಿಂದತಾರಂತಂದು ನಮಗೂ ಏನು ಕೆಲಸ ಇರ್ಲಿಲ್ಲಲ್ಲ ಇವ್ರು ಬರೋ ಮಟ್ಟ. ಅದಕ್ಕೆ ಇವರೆಲ್ಲ ಸ್ಕೂಲಿಂದ ಏನೇನು ಶಾಪಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದೇವು ನೋಡ್ರಿ. ಮತ್ತು ಹಂಗೆ ಸ್ಕೂಲಿಗೆ ಹೋಗಿದ್ದೆ, ನಿಮ್ಗೆ ಅವ್ರ ಸ್ಕೂಲ್ನು ತೋರಿಸಿದ್ದೆ ನಾನು. ಬುಕ್ಸ್ ಕಲೆಕ್ಟ್ ಮಾಡಕ್ಕಂತ ಮತ್ತು ಸ್ಕೂಲಿಗೂ ಹೋಗಿದ್ವಿ. ಸೊ ಬುಕ್ಸ್ ಕೊಟ್ಟಾರ, ತೋರಿಸಿ. ನಿಮ್ಮ ಬುಕ್ಸ್ ಎಷ್ಟು ಅದ ತೆಗಿ ನೋಡೋಣ. ಟೋಟಲ್ ಜಿಕೆ ಬುಕ್, ಕಂಪ್ಯೂಟರ್ ಬುಕ್, ಜಿಕೆ ಬುಕ್, ಹಿಂದಿ ಬುಕ್, ಕೊಯಲ್. ಸಿ ಫಸ್ಟ್ ನೋಟ್ಬುಕ್. ಇದು ನೋಟ್ಬುಕ್ಸ್ ಇನ್ನೂ ಸುಮಾರು ಬುಕ್ಸ್ ಕೊಡು ಪೆಂಡಿಂಗ್ ಇಟ್ಕೊಂಡಾರ, ಇನ್ನೂ ಕೊಟ್ಟಿಲ್ಲ. ಸ್ವಲ್ಪ ಹಾಫ್ ಬುಕ್ ಕೊಟ್ಟಾರ. ಹಾಫ್ 2,000 ಬುಕ್ಸ್ ಅದ ನೋಡ್ರಿ ಒಬ್ಬೊಬ್ಬರಿಗೆ. ಈಕಿದ 2,000, ಅವಂದ್ 2,000. ಟೋಟಲ್ 4,000 ಸ್ಕೂಲ್ ಬುಕ್ಸ್ ಐತಿ. ಈಗೆಲ್ಲ ಬುಕ್ಸ್ ಅಷ್ಟ ಹೆವಿನ ಅದಾವ, ರೊಕ್ಕ ಏನು ಮಾಡಕ್ಕಾಗಲ್ಲ. ಅಮೌಂಟ್ ಮೈ ಹಿಂದಿ ಕೋಯಲ್ ಬುಕ್, ಇದೊಂದಕ್ಕ 300 ರೂಪಾಯಿ. ಸೆಕೆಂಡ್ ಈಸ್ ಡ್ರಾಯಿಂಗ್ ಬುಕ್. 210. ಸ್ಕೂಲ್ ವತಿಯಿಂದ ಇವ್ರಿಗೆ ಬುಕ್ಸ್ ಕೊಡ್ತಾರ ಮಮ್ಮಿ ಸೈಡ್ ಸಿ ಕಂಪ್ಯೂಟರ್ ಬುಕ್. ಈ ತರ ಬುಕ್ಸ್ ಮೇಲೆ ತಡಿ ಸಾನು, ಈ ತರ ಬುಕ್ಸ್ ಮೇಲೆ ಬರ್ದಾರ ನೋಡ್ರಿ. ಜನ ಹುಡುಕ ಕಾಣಿಸ್ತೈತಿ ನಿಮಗೆ. ಹಿಂಗ್ ಹಿಡ್ಕೊಂಡ್ರೆ ಇಲ್ಲ, ಹೆಂಗ್ ಹಿಡ್ಕೊಂಡ್ರು ಕಾಣ್ಸಲ್ಲ. JS ಶ್ರೀ ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿದ್ಯಾಗಿರಿ, ನೋಡ್ರಿ ಇದು ಕಂಪ್ಯೂಟರ್ ಬುಕ್ 5th ಸ್ಟ್ಯಾಂಡರ್ಡ್. ತಡಿ ಫಸ್ಟ್ ನೀ ಯಾವ ಕ್ಲಾಸ್ ಹೇಳ? I am a 5th standard. 4th ಕಂಪ್ಲೀಟ್ 5th ಕ್ಲಾಸ್. ನೀನ್ಪಾ? I am Second complete 3rd ಕ್ಲಾಸ್. ಈಕಿ 5th, ಅವ್ನು 3rd ಅದಾರ ನೋಡ್ರಿ. ಯಾವ್ದು ನಿಮ್ಮ ಸ್ಕೂಲ್ ಹೆಸರು ಹೇಳ್ರಿ ಮತ್ತೆ? ಜನತಾ ಶಿಕ್ಷಣ ಸಮಿತಿ ಶ್ರೀ ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿದ್ಯಾಗಿರಿ, ಧಾರವಾಡ. ಯಾವಾಗಿಂದ ಸ್ಕೂಲ್ ಸ್ಟಾರ್ಟ್? ಏಪ್ರಿಲ್, ಮೇ, ಜೂನ್, ಏಪ್ರಿಲ್ 29th. ಏಪ್ರಿಲ್ 29, ಮೇ 29. ಈಗ ಆಲ್ರೆಡಿ ಮೇ ಮಂತ್ ಇದೆ. No. Oh yes, no. May 29. ಹಾಲಿಡೇಸ್ ಎಲ್ಲ ಅಡ್ಡಾಡ್ ಬಂದು ಎಲ್ಲ ತಲೆಯಾಗಿದ್ದ ಔಟ್ ಆಗೈತಿ, ಹೌದಲ್ಲ? ಹಾಲಿಡೇಸಿಗೆ ಕೊಟ್ಟಿದ್ದು ಹೋಮ್ವರ್ಕ್ ಅಂತೂ ಮಾಡಲಿಲ್ಲ. ನಾ ಸ್ಕೂಲಿಗೆ ಹೋದ್ಮೇಲೆ ಅವ್ರು ಒಳಗೆ ಕರ್ಕೋಬಾರ್ದು, ನಿಮ್ಮ ಹೊರಗೆ ನಿಂದಿರ್ಸ್ಬೇಕು. ನೀ ಎದಕ್ಕೂ ಹೋಗಂಗಿಲ್ಲ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೋಗಿಲ್ಲ, ಅವಾಗ ಹೇಳತ್ತೇನೆ ನಾನು. ತೋರಿಸ್ರು ಟೋಟಲ್ ಬುಕ್ಸ್ ಎಷ್ಟು ಅದಾವ? ನೀನು ಟೋಟಲ್ ಬುಕ್ಸ್ 15 ಅದಾವ. ಇಷ್ಟು ಬುಕ್ಸ್ ಸಾತ್ವಿಕನು ನೋಡ್ರಿ. ಬರೀ ರಿಟರ್ನ್ ಇವೆಲ್ಲ. ಟೆಕ್ಸ್ಟ್ ಬುಕ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇಟ್ಕೊತಾರ. ಇವೊಂದು 3 ಅಷ್ಟ ಬುಕ್ಸ್ ಕೊಟ್ಟಾರ. ಇನ್ನು ಸಾನ್ವಿ ಬುಕ್ಸ್ ಇರ್ತಾರ ಇದ್ರ ಮೇಲೆ ಅವನು.
ಇಷ್ಟು ಯಾರು? ಮೈನ್ ಸಾನ್ವಿ ಮುದ್ರೆಡ್ಡಿ, ಮರ್ದಾನವ, ಸಾನ್ವಿ ಮರ್ದನ್ನವರು, ಸಾತ್ವಿಕ್ ಮರ್ದನ್ನವರು. ಬುಕ್ಸ್ ಅಂತೂ ಸಿಕ್ಕಾವ, ಇಷ್ಟ ತಗೊಂಡಂತೂ ಅದಾವ ನೋಡ್ರಿ. ಈಗ ರೆಡಿ ಆಗೈತಿ. ಸೊ ಅವ್ರಿಗೆ ಹೊಸ ಮೆಂಬರ್ ಎಂಟ್ರಿ ಆಗ್ಯಾರ ನೋಡ್ರಿ. ಅವಂತಿ ಸಮ್ಮರ್ ಹಾಲಿಡೇಸ್ ಫ್ರೆಂಡ್ ಆಕಿ, ಹೌದಲ್ಲ? ಹಾಲಿಡೇಸ್ ಇದ್ದಾಗ ಅಷ್ಟ ಸಿಗ್ತಾಳಕಿ, ಉಳ್ಕೋ ಟೈಮ್ನಾಗ ಸಿಗೋದಿಲ್ಲ ಇಲ್ಲಿ, ಹೌದಲ್ಲ ಅವಂತಿ? ಅವರು ಹೊಸ ಹೊಸ ಬುಕ್ಸ್ ತಗೊಂಬಂದಿದ್ರ, ಅದಕ್ಕೆ ತೋರ್ಸಾಕತ್ತಾರ ಏನ್ ಮಾಡಾಕತ್ತೇವಿ ಅಂತ. ಎಲ್ಲಿರ್ತಿ ಅವಂತಿ ನೀನು? ಹೈದ್ರಾಬಾದ್ ಫ್ರೆಂಡ್ ನೋಡ್ರಿ ನಮ್ ಸಾನ್ವಿ ಸಾತ್ವಿಕ್. ಹೈದ್ರಾಬಾದಿಂದ ಹಾಕಿದ್ದು ವೆಕೇಶನ್ ಸ್ಟಾರ್ಟ್ ಐತಿ. ಸೊ ಬಂದಾಳ ಸಾತ್ವಿಕನ್ ಫ್ರೆಂಡ್. ಸಾತ್ವಿಕಿನ್ಕಿನ್ನ ದೊಡ್ಡ ಆಕಿ ಕಾಂತಾಳ. ಸಾತ್ವಿಕನ್ ಫ್ರೆಂಡ್ ಅದಾಳ ಈಗ ತರ್ಡ್ ಆಕಿ. ಸಾತ್ವಿಕ್ ಅವನು ತರ್ಡ್ ಇಲ್ಲ, ಮತ್ತೆ ಅಕ್ಕಿನ ತರ್ಡ್. ಈಗ ಅಕ್ಕಿನ ತರ್ಡ್, ಅವನು ತರ್ಡ್. ಸೊ ಇಷ್ಟಂತರೂ ಆಗೈತಿ. ಸ್ಕೂಲಿಂದ ಬುಕ್ಸ್ ಎಲ್ಲ ಕಲೆಕ್ಟ್ ಆಗೈತಿ. ಇನ್ನೇನು ಹತ್ತತ್ರ ಒಂದು 8 to 10 days ಅಷ್ಟೇ ರಿಮೈನಿಂಗ್ ಐತಿ ಸ್ಕೂಲ್ ಸ್ಟಾರ್ಟ್ ಆಗಿ. ಇನ್ನು ಪಟ ಎಲ್ಲ ಕರೆಕ್ಟಾಗಿ ಬುಕ್ಸ್ ಇಟ್ಕೊಂಡು ಬ್ಯಾಗ್ನಾಗ ಈಗ ಸದ್ಯಕ್ಕೆ ಹಂಗ ತಗೊಂಡು ಇಟ್ಕೋರಿ. ನೋಡೋಣ, ನಾವು ಟೈಮ್ ಟೇಬಲ್ ಕಳಿಸ್ತಾರಲ್ಲ, ಕಳಿಸ್ದಾಗ ಇಟ್ಕೊಳಕ್ತೈತಿ. ಮತ್ತು ಯಾರ್ಯಾರೆಲ್ಲ ಧಾರವಾಡದಾಗ ಇರ್ತೀರಿ ಅವ್ರಿಗೆಲ್ಲ ಒಳ್ಳೆ ಎಜುಕೇಷನ್ ಬೇಕಂತಂದ ಯಾರಿಗೆಲ್ಲ ಇಚ್ಛೆ ಇರ್ತೈತಿ ಅಂಥವ್ರು ನಮ್ಮ ಧಾರವಾಡದೊಳಗೆ ಯಾವುದೇ ಶಿಕ್ಷಣಕ್ಕೆ ಅಥವಾ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕೆ ಕೊರತೆ ಇಲ್ಲ ಅಂತಂದು ಹೇಳ್ಬೋದು. ಪ್ರತಿಯೊಂದು ಹೆಜ್ಜೆಗೂ ಸ್ಕೂಲ್, ಕಾಲೇಜ್, ಶಿಕ್ಷಣ ಸಂಸ್ಥೆಗಳು ಸಿಕ್ಕಾಪಟ್ಟೆ ಅದಾವ ನೋಡ್ರಿ ನಮ್ಮ ಧಾರವಾಡದಾಗ. ಬೆಸ್ಟ್ ಸ್ಕೂಲ್ ಅಂದ್ರೆ ಜಯಶ್ರೀ ಮಂಜುನಾಥ. ಅಕ್ಕಿ ಹೋಗ್ತಾಳಲ್ಲ, ಅದಕ್ಕೆ ಅಕ್ಕಿ ಸ್ಕೂಲ್ ಬೆಸ್ಟ್ ಸ್ಕೂಲ್. ಆಲ್ಮೋಸ್ಟ್ ಎಲ್ಲ ಫೇಮಸ್ ಸ್ಕೂಲ್ ಅದಾವು ಧಾರವಾಡನಾಗ, ಚೆನ್ನಾಗದಾವು. ಈ ಕಡೆ ಏನಾರ ನೀವು ಎಜುಕೇಷನ್ ವೈಸ್ ಏನಾರ ಪ್ಲಾನಿಂಗ್ ಮಾಡಾಕತ್ತಿದ್ರ ಬರ್ರಿ ನಮ್ಮ ಧಾರವಾಡಕ್ಕೆ. ವಿದ್ಯಾಕಾಶಿ ಅಂತನ ನಮ್ಮ ಧಾರವಾಡ ಫೇಮಸ್ ಆಗೈತಿ. ಬರೀ ಧಾರವಾಡ ಪೇಡಾಕ ಅಷ್ಟ ಅಲ್ಲ, ವಿದ್ಯಾಕಾಶಿ ಅಂತಂದನು ಫೇಮಸ್ ಆಗೈತಿ. ಸೊ ಯಾರ್ಯಾರೆಲ್ಲ ಈ ಕಡೆ ಧಾರವಾಡ ಕಡೆ ಓದಾಕ್ ಬರ್ಬೇಕನ್ನೋರಿದ್ರ ಧಾರಾಳವಾಗಿ ಬರ್ಬೋದು. ಒಳ್ಳೆ ಎಜುಕೇಶನ್ ಅಂತೂ ಸಿಗ್ತೈತಿ ನೋಡ್ರಿ. ಈಗ ನಮ್ಮ ಸಾನ್ವಿ ಸಾತ್ವಿಕನ್ ಸ್ಕೂಲ್ನಾಗ LKG ಪ್ಲೇ ಹೋಮಿಂದ ಹಿಡಿದು ಫುಲ್ PhD ಮಟ್ಟ ಎಲ್ಲ ಇಲ್ಲೇ ಅವೈಲೇಬಲ್ ಐತಿ ಧಾರವಾಡ JSSನಾಗ. ಬೇರೆ ಕಡೆ ಎಲ್ಲಿನೂ ಹೋಗಂಗೂ ಇಲ್ಲ. ಆ ಥರ ಒಂದು ಶಿಕ್ಷಣದ ವ್ಯವಸ್ಥೆ ಐತಿ ನೋಡ್ರಿ. ಅದ ಕಾಲೇಜ್ JSS ಶಿಕ್ಷಣ ಸಮಿತಿ ಒಳಗನ ನಮ್ಮ ಮಾವನವರ ಅವರ ಒಂದು ಸೇವೆಯನ್ನು ಯಾವ ಕಾಲೇಜ್ನಾಗ ಸೇವೆ ಸಲ್ಲಿಸಿದಾರ ಅಂತ ಹೇಳ್ಬೋದು. ಈಗ ರಿಟೈರ್ಡ್ ಆಗ್ಯಾರ. ಸೊ ಮನೆ ಒಳಗೆ ಇರ್ತಾರ, ಗೊತ್ತಿರ್ಬೋದು ನೀವು. ಸಾಕಷ್ಟು ಸಾರಿ ನನ್ನ ಬ್ಲಾಗ್ ಒಳಗೆ ನೋಡಿರಿ ಎಲ್ಲರೂ. ಸೊ ಭಾಳ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ. ಇನ್ನು ಮಂಟೂರಿಗೆ ಹೋಗಿ ನನ್ನ ತವರ ಮನೆ ಐತಿ ಮಂಟೂರು, ಅಲ್ಲಿಗೆ ಜಾತ್ರೆಗೆ ಹೋಗಿ ಬಂದಂತಹ ಬ್ಲಾಗ್ಸ್ಗಳು ಇನ್ನೂ ಪೆಂಡಿಂಗ್ ಅದಾವು. ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗತ್ತಿಲ್ಲ. ಹಾಕ್ತೇನೆ, ವೆರಿ ಸೂನ್ ಹಾಕ್ತೇನೆ ಅಂತಂದು ಹೇಳ್ಬೋದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 4 ತಿಂಗಳಂತೂ ಕಂಪ್ಲೀಟ್ ಆಯಿತು. ಅದ್ರದ್ದು ಒಂದು ಬ್ಲಾಗ್ ಮಾಡ್ಕೋಬೇಕು ಅನ್ಕೊಂಡು, ಅದು ಇವ್ರು ಯಾರು ಮನೆಯೊಳಗೆ ಇಲ್ಲದಕ್ಕೆ ಏನು ಮಾಡೋಕೆ ಮನಸ್ಸು ಆಗಲಿಲ್ಲ. ಸೊ ಅದು ಒಂದು ಪೆಂಡಿಂಗ್ ಐತಿ. ಮತ್ತು ನೆಕ್ಸ್ಟ್ ಏನು ಸ್ಪೆಷಲ್ ಐತಿ? ದೋಸೆ ಐತಿ. ಇನ್ನೂರಂದ ದೋಸೆ. ಈಗೇನೈತಿ ಸ್ಪೆಷಲ್? ಇವತ್ತೇನು ಪರ್ಚೇಸ್ ಮಾಡ್ಕೊಂಡು ನಮ್ಮ ಪಪ್ಪನ ಬರ್ತ್ಡೇ ಸ್ಯಾಟರ್ಡೇ ಐತಿ. ನಮ್ಮ ಪಪ್ಪಾಗ ಡ್ರೆಸ್ ತಂದಾರ. ಸರ್ಪ್ರೈಸ್ ಕೊಡುವಂತ ಪಪ್ಪ ಹೇಳಿಲ್ಲ. ಪರ್ಚೇಸಿಂಗ್ ಐತಿ. ಸೊ ಪಪ್ಪನ ಬರ್ಡೇ ಐತಿ. ಸಿಂಪಲ್ ಆಗಿ ಯಾವ ರೀತಿ ಮಾಡ್ತೇವಿ ಅಂತಂದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ನನ್ನ ಫ್ಯಾಮಿಲಿ ಒಳಗೆ ಏನೇನೆಲ್ಲ ನಡೆದೈತಿ ಅನ್ನೋದನ್ನು ನಾನು ಅಪ್ಡೇಟ್ ಕೊಡೋಕೆ ಪ್ರಯತ್ನ ಮಾಡ್ತೇನೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಗ್ಯಾಪ್ ಆದ್ರೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಸೊ ಇವತ್ತಿನ ಬ್ಲಾಗ್ ಒಟ್ಟಿಗೆ ಹಾಕೋರಿ, ಒಟ್ಟಿಗೆ ಉಬ್ಬಿಸ್ಕೋರಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕ ಪ್ರಯತ್ನ ಮಾಡ್ತೀನಿ ನೋಡ್ರಿ. ಇವನ್ನೆಲ್ಲ ನಿಮ್ಗೆ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಶಾರ್ಟ್ ಆಗಿರುವಂತಹ ಬ್ಲಾಗ್ನ ಟ್ರೈ ಮಾಡಿದ್ವಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳಕತ್ತೀನಿ. ನಿನ್ನ ಬ್ಯಾಗ್ ಏನು ಇಟ್ಕೊಂಡು ಕುಂತಿಯಲ್ಲ ನೋಡಿ, ಒಂದೊಂದು ಬ್ಯಾಗ್ ರೇಟ್ ಹೇಳಿದ್ರಂಕರ್ ಬೈತೀರಿ ಅಷ್ಟು ಕಾಸ್ಟ್ಲಿ ಏನ ಅಂತಂದ್ರೆ. ಸೊ ಹೇಳೋದೇನು ಬೇಡ.
ಹಿಂಗದ ಬ್ಯಾಗ್ಸ್ ಎಷ್ಟು ಟೋಟಲ್ ಎಷ್ಟು ಅದಾವ ಸ್ವಾಮಿ ಇದ್ರಾಗ 1 2 3 4 ಇತ್ತು 1 ಪೌಚ್ ನೋಡಬೇಕು ಹಾಗೆ ನಿಧಾನ ತೆಗಿ ಹಂಗೆ ತೆಗೆದು ಅದಕ್ಕೆ ಬರ್ತೈತಿ ನಿಯರ್ 1000 ರೂಪೀಸ್ ಐತಿ ಇದು ಹತ್ತತ್ರ ಒಂದೊಂದು ಬ್ಯಾಗಿಗೆ ಒಮ್ಮೆ ತೊಗೊಂಡ್ರೆ 2-3 ವರ್ಷ ಚಿಂತೆ ಇರಂಗಿಲ್ಲ ನೋಡ್ರಿ. ಪದೇ ನಾವು ಸ್ವಲ್ಪ ಸಿಗ್ತಾವು ಅದ್ರೊಳಗೆ ತೊಗೊಂಡ್ರೆ ಏನಿಲ್ಲ, ಇವರು ಸಿಕ್ಕಾಪಟ್ಟೆ ತುಂಬ್ಕೊಂಡು ಹೋಗ್ತಾರೆ. ಅವೆಲ್ಲ ಒಂದು 6 ತಿಂಗಳಿಗೆ ಅಂದ್ರೆ ಕಟ್ಟಾಗಕ್ಕೆ ನಿಂದಿರ್ತಾವೆ. ಅದಕ್ಕೆ ಬೇಡ ತೊಗೊಳ್ಳೋ ಕೈಲಿ ಚಲೋದ ತೊಗೊಳ್ಳೋಣ ಅಂತಂದು ಸ್ವಲ್ಪ ಚಲೋದನ್ನ ತೊಗೊಂಡೇವಿ ಈ ಸತ. ನಾವಂತೂ ಇನ್ನೂ ಮಟ್ಟ ಬೇರೊಬ್ರು ಕಲಿಸ್ಬಿಟ್ರೆ ಬ್ಯಾಗ್ನಾಗ ಹಾಕೊಂಡು ಹೋಗಿ ನಮ್ಮ ಎಜುಕೇಷನ್ ಮುಗಿಸಿದ್ವಿ. ಮೀನ್ಸ್ ಮನೆಯೊಳಗೆ ಅಣ್ಣ ಅಕ್ಕ ಹಿಂಗಿದ್ರೆ ಅವ್ರು ಯೂಸ್ ಮಾಡಿ ಬಿಟ್ಟರು ಬ್ಯಾಗ್ನಾಗ ನಾವು ಕಲಿತು ಮುಗಿಸಿದ್ವಿ. ನಮಗಂತೂ ಸ್ವಂತದಂಥ ಬ್ಯಾಗ್ ತೊಗೊಂಡಿಲ್ಲ. ಮತ್ತು ಈಗಂದ್ರೂ ಒಂದು 500 ರೂಪಾಯಿ ಮೇಲೆ ಯಾವುದೇ ಬ್ಯಾಗ್, ವೆನಿಟಿಯ ಬ್ಯಾಗ್ ಆಗಿರ್ಬೋದು ಯಾವುದು ತೊಗೊಳಕ್ಕೆ ಹೋಗಲ್ಲ. ಬಟ್ ನಮ್ಮ ಮಕ್ಕಳಿಗೆ 1000 ರೂಪಾಯಿದು ಬ್ಯಾಗ್ಸ್ ಅಂತ ಕೊಡ್ತಾ ಇರ್ತೀವಿ. ಒಳ್ಳೆ ಒಂದು ಎಜುಕೇಷನ್ ಕಲಿಯಕ್ಕೆ ಅವ್ರಿಗೆ ಯಾವುದು ಅಡ್ಡತಡೆ ಆಗಬಾರ್ದು ಅನ್ನೋ ರೀಸನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನೆಲ್ಲರೂ ಪಾಸಿಟಿವ್ ಆಗೇ ತಗೋತೀರಿ ಅಂತ ಅನ್ಕೊಳಕತ್ತೇನೆ. ಯಾವುದೇ ರೀತಿಯಾದ ನೆಗೆಟಿವಿಟಿ ಬೇಡ. ಹೋಪ್ ಸೊ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿರಿ. ಬಾಯ್ ಬಾಯ್, ಐ ಲವ್ ಯು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ ನೋಡ್ರಿ ಸ್ನೇಹಿತರೆ. ಕುಂದಿರಿ ಫೋಟೋ ಹೊಡಿತೇನೆ. ಬಾಯ್, ಕೀಪ್ ವಾಚ್ ಮೈ ಚಾನಲ್. ಇವ್ರ ಹೆಸರು ಗೊತ್ತಾಗ್ಲಿಲ್ಲಲ್ಲ, ಅವಂತಿ. ನಿನ್ನ ಹೆಸರು ಹೇಳಪ್ಪ. ಅವಂತಿ ಫ್ರಮ್ ಹೈದ್ರಾಬಾದ್. ನಮ್ಮ ಅವಂತಿದ ಮಾತು ಕೇಳ್ಬೇಕು, ಚೆನ್ನ ಮಾತಾಡ್ತಾಳಕಿ ಕನ್ನಡ. ಒಂದೆರಡು ಮಾತು ಮಾತಾಡ ಅವಂತಿ. ಬಾ ಹೇಳ್ತಾಳ ಸುಮ್ನಿ ಕನ್ನಡೊಳಗೆ. ನನ್ನ ಹೆಸರೇನು, ಮತ್ತು ನೀ ಧಾರವಾಡವಾಗಿ ಎಲ್ಲಿ ಬಂದಿ, ನಿಂಗೆ ಯಾರ ಜೊತೆ ಇರ್ತಿ ಅಂತ ಮುಂದ್ಕಟ ಬಾ. ಈಗ ಮುಂದ್ಕಟ. ನನ್ನ ಹೆಸರು ಅವಂತಿ. ನಾನು ಹೈದ್ರಾಬಾದಿಂದ ಬಂದೆ. ನಾನು ನಮ್ಮ ಅಜ್ಜಿ ಅಜ್ಜ ಜೊತೆ ಇರ್ತೀನಿ. ಧಾರವಾಡ ಅಂದ್ರೆ ಇಷ್ಟ? ಸಮ್ಮರ್ಗೆ ಅಷ್ಟ ಬರ್ತಿ? ಯಾರು ವೆಕೇಶನ್ ಫ್ರೆಂಡ್ಸ್ ಯಾರು ನಿನಗೆ? ಅಲ್ಲಿ ಊರಿಗೆ ಹೋಗಿ ಹೈದ್ರಾಬಾದಿಗೆ ಹೋದಾಗ ನೆನಪಾಗ್ತಾರ? ಭಾಳ ನೆನಪಾಗ್ತಾರ. ವೆಕೇಶನ್ ಬಂತಂದ್ರೆ ಅವಂತಿ ಬರ್ತಾಳೆ ನೋಡ್ರಿ. ಅಕ್ಕಿನ ಜೊತೆಗೆ ಇವ್ರು ಈ ಸಲ ಭಾಳ ಮಿಸ್ ಆದ್ರೆ, ಯಾಕಂದ್ರೆ ಅಲ್ಲಿ ಭಾಳ ಅಡ್ಡಾಡೋದು ಆತ. ಸೊ ಅಕ್ಕಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಎಷ್ಟು ಸಾಕಾಗ್ತೈತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಯಾರ. ಸೊ ಚಲೋ, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೇನೆ. ಬಾಯ್ ಬಾಯ್. ತಪ್ಪು